ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವೆಂಕಟಾಚಲ ಅವಧೂತರು ಕೊಡ್ತಾ ಇದ್ದಂತಹ ಗಿಡಮೂಲಿಕ ಔಷಧ ವಿಧಾನದ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೇನೆ. ಈ ಮಾಹಿತಿಯನ್ನು ನಾನು ಗುರುನಾಥರ ಸನ್ನಿಧಿಯಲ್ಲಿ ಎನ್ನುವಂತಹ ಪುಸ್ತಕದಿಂದ, ಅನಂತರಾಮಣ್ಣ ಅವರು ಬರೆದಿರ್ತಕ್ಕಂತಹ ಪುಸ್ತಕದಿಂದ ಆರಿಸ್ಕೊಂಡಿದ್ದೇನೆ. ನಮ್ಮ ಗುರುಗಳು ಸಾಕ್ಷಾತ್ ಶಿವಸ್ವರೂಪಿಗಳೇ ಆಗಿದ್ರೂ ಕೂಡ ಶಿಷ್ಯರನ್ನ ಉದ್ಧಾರ ಮಾಡಲಿಕ್ಕೆ ದೇಹಧಾರಣೆ ಮಾಡಿ ಬಂದಿರುವಂತಹ ಕಾರಣದಿಂದ ಗುರುನಾಥರು ಸುಲಭವಾಗಿ ಭವವನ್ನ ದಾಟಿಸಬಲ್ಲವರಾಗಿದ್ರು. ಅವರು ಮನಸ್ಸನ್ನ ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದಿತ್ತು. ಅದೆಷ್ಟೋ ಜನಕ್ಕೆ ವೀಳ್ಯದೆಲೆಯನ್ನು ಕೊಟ್ಟು ಕಾಯಿಲೆಯನ್ನ ವಾಸಿ ಮಾಡಿರುವಂತಹ ಉದಾಹರಣೆಗಳಿವೆ. ಕೇವಲ ಇವರ ದೃಷ್ಟಿಯಿಂದಲೇ ಅದೆಷ್ಟೋ ಪಾಪರಾಶಿ ಸುಟ್ಟು ಭಸ್ಮ ಆಗ್ತಾ ಇತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವರ ಸಹಾಯವನ್ನ ಕೋರಿ ಬಂದಂಥವರಿಗೆ ಇವರು ತಿಳಿಸ್ತಾ ಇದ್ದಂತಹ ಸುಲಭವಾಗಿರ್ತಕ್ಕಂತಹ ಉಪಾಯಗಳು, ಅದನ್ನ ನೋಡಿರ್ತಕ್ಕಂಥವರಿಗೆ ಇದೇನಪ್ಪ ಅವ್ರಿಗೆ ಬಂದಿರತಕ್ಕಂತಹ ಸಮಸ್ಯೆ ಒಂದು, ಅವ್ರು ಕೊಡ್ತಾ ಇರ್ತಕ್ಕಂತಹ ಪರಿಹಾರವೇ ಒಂದಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅನ್ಕೋತಾ ಇದ್ರು. ಆದ್ರೆ ಗುರುಗಳು ಕೊಟ್ಟಿರುವಂತಹ ಪರಿಹಾರವನ್ನ ಅತ್ಯಂತ ದೃಢವಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಫಲ ಅನ್ನುವಂಥದ್ದು, ಸಮಸ್ಯೆ ಅನ್ನುವಂಥದ್ದು, ಸೂರ್ಯನ ಬಿಸಿಲನ್ನ ಕಂಡು ಯಾವ ರೀತಿ ಮಂಜು ಕರಗೋಗುತ್ತೋ ಅದೇ ರೀತಿಯಲ್ಲಿ ಅವರ ಸಮಸ್ಯೆಗಳು ಕೂಡ ಕರಗೋಗ್ತಾ ಇತ್ತು. ಇಂತಹ ಮಹಾತ್ಮರುಗಳು ಶಿಷ್ಯರ ಕಾಯಿಲೆಗಳಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ಬಂದಿರತಕ್ಕಂತಹ ರೋಗಗಳಿಗೆ ಪರಿಹಾರವನ್ನು ಒದಗಿಸ್ತಾ ಇದ್ದಂತಹ ಕೆಲವೊಂದು ಗಿಡಮೂಲಿಕ ಔಷಧ ವಿಧಾನವನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇವುಗಳಿಂದ ಈಗಲೂ ಕೂಡ, ಇವತ್ತಿಗೂ ಕೂಡ ಶ್ರದ್ಧಾಭಕ್ತಿಯಿಂದ ಭಕ್ತರು ಯಾರಾದರೂ ಮಾಡಿದ್ರೆ ಅದರ ಪ್ರಯೋಜನ ಅನ್ನುವಂಥದ್ದು ಸಿಗುತ್ತೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಅನ್ನುವಂಥದ್ದನ್ನು ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೇನೆ. ಏನಾದ್ರೂ ಗಾಯ ಆಯ್ತಪ್ಪ ಅಂದ್ರೆ, ಸುಟ್ಟ ಗಾಯ, ಅದಕ್ಕೆ ಬಾಳೆಹಣ್ಣಿನ ತಿರುಳನ್ನ ಚೆನ್ನಾಗಿ ಕಿವುಚಿ ಸುಟ್ಟ ಗಾಯಕ್ಕೆ ಹಚ್ಚಿದ್ರೆ ಗಾಯ ಬೇಗ ಗುಣ ಆಗುತ್ತೆ. ಬಾಳೆಹಣ್ಣನ್ನ ಜೇನು ತುಪ್ಪದೊಂದಿಗೆ ಕಿವುಚಿ ಮಕ್ಕಳಿಗೆ ತಿನ್ಸಿದ್ರೆ ಮಕ್ಕಳ ಬೆಳವಣಿಗೆ ಆಗುತ್ತೆ. ಬಾಳೆಹಣ್ಣನ್ನ ಮಜ್ಜಿಗೆಯಲ್ಲಿ ಕಿವುಚಿ ಅದನ್ನ ತಿಂದ್ರೆ ಅಂಗಾಲಿನ ಉರಿ, ಕಣ್ಣಿನ ಉರಿ ಕಡಿಮೆ ಆಗುತ್ತೆ. ಆಮೇಲೆ ಹಲ್ಲು ಶುದ್ಧಿ ಆಗುವಂಥದ್ದು, ಮಾವಿನ ಚಿಗುರುಗಳನ್ನ ಚೆನ್ನಾಗಿ ಅಗಿದು ರಸವನ್ನ ಸೇವನೆಯನ್ನ ಮಾಡಿದ್ರೆ ರಕ್ತಸ್ರಾವ ನಿಲ್ಲುತ್ತೆ, ಜೊತೆಗೆ ನಮ್ಮ ಹಲ್ಲು ಶುದ್ಧಿ ಆಗುತ್ತೆ. ಆಮೇಲೆ ಜಂತು ಹುಳ ಇರ್ತಕ್ಕಂಥವ್ರು ಮಾವಿನ ಒಳಗಡೆ ಇರ್ತಕ್ಕಂತಹ ಓಟೆಯನ್ನ ಜಗಿದು ತಿಂದಲ್ಲಿ ಜಂತುಳ ಸತ್ತೋಗುತ್ತೆ. ಮಾವಿನ ಹಾಲನ್ನ ಉಳುಕಡ್ಡಿ ಅಥವಾ ಇಸುಬಿಗೆ ರಾಮಬಾಣದಂಗೆ ಅದು ಕೆಲಸ ಮಾಡುತ್ತೆ. ಹಾಗಾಗಿ ಮಾವಿನ ಹಾಲನ್ನ ನಾವು ಬಳಸಬೇಕು. ಮಾವಿನ ಚಕ್ಕೆ ಮತ್ತು ಗಂಧದ ಚಕ್ಕೆಯನ್ನ ಸ್ವಲ್ಪ ಕಾಲ ನೀರಲ್ಲಿಟ್ಟು ಅದನ್ನ ನೀರಿಗೆ ಕುಡಿದ್ರೆ ಬೇದಿ ನಿಲ್ಲುತ್ತೆ. ಆಮೇಲೆ ವೀಳ್ಯದೆಲೆ ಮತ್ತು ಕೊತ್ತಂಬರಿ ಬೀಜವನ್ನ ಚೆನ್ನಾಗಿ ಅಗಿದು ತಿಂದ್ರೆ ಹೊಟ್ಟೆ ಉಬ್ಬರ ಆಗಿದ್ರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಒಂದು 9-10 ವೀಳ್ಯದೆಲೆಯನ್ನ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ನೀರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಹಲ್ಲು ನೋವು, ಆಮೇಲೆ ಒಸಡಿನ ಊತ ಇತ್ತಪ್ಪ ಅಂದ್ರೆ ಆ ಊತ ಕಡಿಮೆ ಆಗುತ್ತೆ. ಆಮೇಲೆ ಬೇವಿನ ಸೊಪ್ಪು, ಕಹಿ ಬೇವು, ಈ ಬೇವಿನ ಸೊಪ್ಪು ಉಪ್ಪು ಮತ್ತು ತುಪ್ಪವನ್ನ ಅರೆದು ಬಿಸಿ ಮಾಡಿ ಉಗುರು ಸುತ್ತಿಗೆ ಹಚ್ಚಿದ್ರೆ ಉಗುರು ಸುತ್ತು ಬೇಗ ಗುಣ ಆಗುತ್ತೆ. ಆಮೇಲೆ ಕಹಿ ಬೇವಿನ ಸೊಪ್ಪನ್ನ ನಿರಂತರವಾಗಿ 48 ದಿನಗಳ ಕಾಲ ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಅದನ್ನ 2 ಎಲೆಗಳನ್ನ ತಿಂದ್ರೆ ರಕ್ತ ಏನಾಗುತ್ತೆ, ಶುದ್ಧಿ ಆಗುತ್ತೆ. ಆಮೇಲೆ ಅರಳಿ ಮರದ ಚಿಗುರೆಲೆಗಳನ್ನ ಬೆಲ್ಲದ ಜೊತೆಗೆ ಬೆರೆಸ್ಕೊಂಡು ಅದನ್ನು ಉಪಯೋಗಿಸಿದ್ರೆ ಹೊಟ್ಟೆ ನೋವು ಶೀಘ್ರವಾಗಿ ಕಡಿಮೆ ಆಗುತ್ತೆ. ಅರಳಿ ಮರದ ಬೂದಿಯನ್ನ ನೀರಲ್ಲಿ ಹಾಕಿ ಅದನ್ನ ಸೋಸಿ ಕುಡಿದ್ರೆ ವಾಕರಿಕೆ ಬರ್ತಕ್ಕಂಥದ್ದು ನಿಲ್ಲುತ್ತೆ. ಗಂಧದ ಚಕ್ಕೆಯನ್ನ ನೀರಲ್ಲಿ ನೆನೆಸಿ ಆ ನೀರಿಂದ ಬಾಯನ್ನ ಮುಕ್ಕಳಿಸಿದ್ವಿ ಅಂದ್ರೆ ನಮ್ಗೆ ಏನಾದ್ರೂ ಬಾಯಿ ವಾಸನೆ ಬರ್ತಾ ಇದ್ರೆ, ಅಲ್ಲಿನ ವಾಸನೆ ಬರ್ತಾ ಇದ್ರೆ ಅದು ನಿಂತೋಗುತ್ತೆ. ತುಂಬೆ ಪತ್ರ, ಬಿಲ್ವ ಪತ್ರೆ, ತುಳಸಿ ಸೊಪ್ಪು, ಈ ಮೂರನ್ನ ಚೆನ್ನಾಗಿ ಅರೆದು ಹುಳು ಆಗಿರ್ತಕ್ಕಂತಹ ಗಾಯದ ಮೇಲೆ ಆ ರಸವನ್ನ ಹಿಂಡಿದರೆ ಆ ರಸದ ಪ್ರಭಾವದಿಂದ ಹುಳುಗಳೆಲ್ಲ ಬಿದ್ದೋಗುತ್ತೆ. ಆಮೇಲೆ ಗಂಧದ ಚಕ್ಕೆಯನ್ನ ಜೀರಿಗೆ ನೀರಲ್ಲಿಟ್ಟು ಆಮೇಲೆ ಅದನ್ನ ಸೇವನೆಯನ್ನ ಮಾಡಿದ್ರೆ ಬಾಯಾರಿಕೆ ಆಗಿದ್ರೆ, ಆಯಾಸ ಆಗಿದ್ರೆ ಕಡಿಮೆ ಆಗುತ್ತೆ. ಜ್ವರ ಇದ್ರೆ ಶೀಘ್ರ ಕಡಿಮೆ ಆಗುತ್ತೆ. ಬಿಲ್ಪತ್ರೆಯನ್ನ ಅರೆದು ಬಿಸಿಯನ್ನ ಮಾಡಿ ಎದೆಗೆ ಹಚ್ಚುವುದರಿಂದ ಕಫ ಕರಗುತ್ತೆ.
ಆಮೇಲೆ ಬಿಳಿ ಎಕ್ಕದ ಬೇರನ್ನ ಅನ್ನದ ಗಂಜಿಯಲ್ಲಿ ತೇದು ಕಾಲಿನಲ್ಲಾಗಿರ್ತಕ್ಕಂತಹ ಆಣಿಗಳಿಗೆ, ಗಂಟುಗಳಿಗೆ ಅದನ್ನ ಹಚ್ಚಿದ್ರೆ ಆಣಿ ಉದುರೋಗುತ್ತೆ. ಆಮೇಲೆ ಅರಿಶಿಣ ಮತ್ತು ನೆಲ್ಲಿಕಾಯಿ ಜೊತೆಗೆ ನಿಂಬೆ ರಸವನ್ನ ತೇದು ಕಿವಿಯ ಮೇಲ್ಭಾಗದಲ್ಲಿ ಹಚ್ಚೋದ್ರಿಂದ ಕೆಲವು ರೀತಿಯ ಕಿವಿ ನೋವಿನ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಆಮೇಲೆ ಅರಿಶಿಣದ ಕೊಂಬನ್ನ ಜೇನು ತುಪ್ಪದಲ್ಲಿ ತೇದು ಕೊಟ್ರೆ ಮಕ್ಕಳಿಗೆ ರಾತ್ರಿ ಹೊತ್ತಲ್ಲಿ ಅವರೇನಾದ್ರೂ ಜಲಬಾಧೆಯನ್ನ ಮಾಡ್ಕೋತಾ ಇದ್ರೆ, ರೀಸೆಸ್ ಅನ್ನ ಮಾಡ್ಕೋತಾ ಇದ್ರೆ, ರಾತ್ರಿ ಹೊತ್ತಿನಲ್ಲಿ ಅವರು ಮಕ್ಕಳುಗಳು ಮಲಗುವಂತಹ ಸಮಯದಲ್ಲಿ ಇದನ್ನ ಕೊಟ್ರೆ ಆ ಜಲಬಾಧೆ ಅನ್ನುವಂಥದ್ದು ನಿಲ್ಲುತ್ತೆ. ತುಂಬೆ ರಸ ಅನ್ನುವಂಥದ್ದು ಚರ್ಮದ ಕಾಯಿಲೆಗಳಿಗೆ ರಾಮಬಾಣ. ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳಿದ್ರೆ ತುಂಬೆ ರಸವನ್ನು ಉಪಯೋಗಿಸೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಗಳು ದೂರ ಆಗತ್ತೆ. ಆಮೇಲೆ ತುಂಬೆ ಸೊಪ್ಪನ್ನ ಬೇಯಿಸಿ ಅದನ್ನ ಉಪ್ಪು ತುಪ್ಪದೊಂದಿಗೆ ಬೆಳ್ಳುಳ್ಳಿ ಕರಿಬೇವನ್ನ ಬೆರೆಸಿ ಅದನ್ನ ಪಲ್ಯದಂತೆ ಉಪಯೋಗವನ್ನ ಮಾಡಿಸ್ಕೊಂಡ್ರೆ ಹಸಿವು, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ವೀಳ್ಯದೆಲೆಯನ್ನ ಕಾಯಿಸಿ ಹಣೆಗೆ ಬಿಸಿ ಶಾಖವನ್ನ ಕೊಟ್ರೆ ತಲೆನೋವು ದೂರ ಆಗುತ್ತೆ. ತುಳಸಿ ಸೊಪ್ಪನ್ನ ಜೇನುತುಪ್ಪದೊಂದಿಗೆ ಸೇವನೆ ಮಾಡೋದ್ರಿಂದ ಕೈಕಾಲು ನೋವು, ಮೈಕೈ ನೋವು ಕಡಿಮೆ ಆಗುತ್ತೆ. ತುಳಸಿ ರಸವನ್ನು ಉಪಯೋಗಿಸ್ಕೊಂಡು ಇರುಳುಗಣ್ಣಿನ ತೊಂದರೆಯನ್ನ ಕಳಿಬಹುದು ಅಂತ ಹೇಳ್ತಾ ಇದ್ರು. ಆಮೇಲೆ ಎಕ್ಕದ ಗಿಡದ ತಿರುಳನ್ನ ಸುಲಿಸಿ ದನಗಳಿಗೆ ತಿನ್ಲಿಕ್ಕೆ ಕೊಟ್ರೆ ದನಗಳ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ. ಆಮೇಲೆ ಬಿಳಿ ಈರುಳ್ಳಿ ಮತ್ತು ಬೆಲ್ಲವನ್ನ ಚೆನ್ನಾಗಿ ಜಜ್ಜಿ ದನಗಳಿಗೆ ತಿನ್ನೋದಿಕ್ ಕೊಟ್ರೆ ದನಗಳಿಗೆ ಬರ್ತಕ್ಕಂತಹ ದಮ್ಮು ಕಡಿಮೆ ಆಗುತ್ತೆ. ಆಮೇಲೆ ಕಡಜ ಅಥವಾ ಕಣಜದ ಗೂಡನ್ನ ನೀರಲ್ಲಿ ತಿಳಿ ಮಾಡಿ ಮಜ್ಜಿಗೆಯೊಂದಿಗೆ ಬೆರೆಸಿ ದನಗಳಿಗೆ ಕುಡಿಸಿದ್ರೆ ದನಗಳಿಗೆ ಬರ್ತಕ್ಕಂತಹ ಸೆಲೆ ರೋಗ ಕಡಿಮೆ ಆಗುತ್ತೆ. ಆಮೇಲೆ ತುಂಬೆ ರಸ ಮತ್ತು ಜೇನು ತುಪ್ಪವನ್ನ ಬೆರೆಸಿ ದನಗಳ ಕಣ್ಣಲ್ಲಾರ್ದಂತಹ ಹೂವು ಹೋಗುವಂತೆ ಅದನ್ನ ಮಾಡಬಹುದು ಅಂತ ಗುರುಗಳು ನಾನಾ ಸಂದರ್ಭಗಳಲ್ಲಿ ನಾನಾ ಪ್ರಕಾರದ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಶ್ರೀಮಂತ ಬಡವ ಅಂದರ ಅವರಿಗೆ ಅವರ ಸಾಮೀಪ್ಯಕ್ಕೆ ಬಂದು ಪರಿಹಾರವನ್ನು ಕೇಳ್ತಾ ಇರ್ತಕ್ಕಂತಹ ಭಕ್ತಾದಿಗಳಿಗೆ ಗುರುಗಳು ಸುಲಭೋಪಾದಿಯಲ್ಲಿ ಈ ಪರಿಹಾರ ತಂತ್ರಗಳನ್ನ ಹೇಳ್ತಾ ಇದ್ರು. ಈ ಪರಿಹಾರ ತಂತ್ರಗಳನ್ನ ಯಾರು ಮಾಡ್ತಾರೆ ಅವರ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಸಿಗ್ತಾ ಇತ್ತು. ಆಮೇಲೆ ಅದೆಷ್ಟೋ ಜನಕ್ಕೆ ವೀಳ್ಯದೆಲೆಯನ್ನ ಮಂತ್ರಿಸಿ ಕೊಟ್ಟು, ಆಮೇಲೆ ಕೆಲವೊಂದು ಹಣ್ಣುಗಳನ್ನ ಕೊಟ್ಟು ಕಾಯಿಲೆಗಳನ್ನ ಗುಣ ಮಾಡಿದ್ದಿದೆ. ಅದಕ್ಕೆ ಹೊರತಾಗಿಯೂ ಕೂಡ ಗಿಡಮೂಲಿಕೆಯ ಫಲವನ್ನ, ಅದರ ಮಹತ್ವವನ್ನು ಕೂಡ ನಮ್ಮೆಲ್ಲ ವರ್ಗದವರಿಗೂ ಗುರುಗಳು ತಿಳಿಸಿ ಈ ತಂತ್ರವನ್ನ ಹೇಳಿದ್ದಾರೆ. ಈಗಲೂ ಕೂಡ ಇದನ್ನ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡಿರ್ತಕ್ಕಂಥವರಿಗೆ ಫಲ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ.